ಸಿದ್ದರಾಮಯ್ಯ ರಾಜಕೀಯದಿಂದ ನಿವೃತ್ತಿಯಾದ್ರೆ ತುಂಬಾ ಕಷ್ಟ. ಸಿದ್ದು ನಿವೃತ್ತಿ ಬಗ್ಗೆ ಆತಂಕ ವ್ಯಕ್ತಪಡಿಸಿದ ಡಿಕೆಶಿ ಆಪ್ತ ಶಾಸಕ. ಡಿಕೆ ಶಿವಕುಮಾರ್ ಸಿಎಂ ಆದ್ಮೇಲೆ ರಾಜಕೀಯ ಕಲುಷಿತರ. ನಮಸ್ಕಾರ ವೀಕ್ಷಕರೇ, ಸುಪ್ರೀಂ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಅಶ್ವಥ್. ವೀಕ್ಷಕರೇ, ಸಿದ್ದರಾಮಯ್ಯನವರ ರಾಜಕೀಯ ನಿವೃತ್ತಿಯ ಮಾತಿದೆಯಲ್ಲ, ಅದು ಈಗ ಕಾಂಗ್ರೆಸ್ ಪಕ್ಷದಲ್ಲಿ ನುಂಗಲಾರದಂತಹ ಒಂದು ಬಿಸಿ ತುಪ್ಪ ಆಗಿರುವಂತಹದ್ದು. ಅಂದ್ರೆ ಸಿದ್ದರಾಮಯ್ಯನವರು ಯಾಕೆ ಏಕಾಏಕಿ ಈ ರೀತಿಯಾದಂತಹ ಒಂದು ತೀರ್ಮಾನವನ್ನ ತೆಗೆದುಕೊಳ್ಳುವುದಕ್ಕೆ ಹೋಗ್ತಾ ಇದ್ದಾರೆ, ರಾಜಕೀಯದಿಂದ ನಿವೃತ್ತಿಯನ್ನ ಪಡೆದ್ರೆ ಕಾಂಗ್ರೆಸ್ ಗತಿಯೇನು, ಅವರ ಅಭಿಮಾನಿಗಳ ಗತಿಯೇನು ಅನ್ನೋ ಒಂದು ವಿಚಾರ ಈಗ ಚರ್ಚೆ ಆಗ್ತಿರುವಂತಹದ್ದು. ಸಿದ್ದರಾಮಯ್ಯನವರ ಈ ಒಂದು ದಿಢೀರ್ ನಿರ್ಧಾರ ಅಥವಾ ವಿಚಾರ ಇದೆಯಲ್ಲ, ಆ ವಿಷಯ ಈಗ ಕಾಂಗ್ರೆಸ್ನಲ್ಲಿ ಅಲ್ಲೋಲ ಕಲ್ಲೋಲ ಕೂಡ ಸೃಷ್ಟಿಯಾಗ್ತಿರುವಂಥದ್ದು. ನೀವು ನಂಬಲ್ಲ, ಡಿ ಕೆ ಶಿವಕುಮಾರ್ ಅವರ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿರುವಂತಹ ಶಾಸಕ, ಮಾಗಡಿ ಶಾಸಕ ಬಾಲಕೃಷ್ಣ, ಎಸ್.ಸಿ. ಬಾಲಕೃಷ್ಣ ಅವರ ಸ್ಟೇಟ್ಮೆಂಟ್ ಕೇಳಿದ್ರೆ ಎಲ್ಲರೂ ಕೂಡ ಶಾಕ್ ಆಗ್ತಾರೆ. ಯಾಕೆಂದ್ರೆ ಡಿ ಕೆ ಶಿವಕುಮಾರ್ ಅವ್ರ ಜೊತೆ ಎಷ್ಟೇ ಒಂದು ಒಳ್ಳೆಯ ಸಂಬಂಧವನ್ನ ಬಾಲಕೃಷ್ಣ ಅವರು ಇಟ್ಕೊಂಡಿರ್ಬೋದು, ಆದರೆ ಸಿದ್ದರಾಮಯ್ಯನವ್ರ ಮೇಲಿರುವಂತಹ ಒಂದು ಗೌರವ, ಒಂದು ಪ್ರೀತಿ, ಅವ್ರ ಮೇಲಿರುವಂತಹ ಒಂದು ಕಾಳಜಿ ಡಿ ಕೆ ಶಿವಕುಮಾರ್ ಅವ್ರ ಮೇಲೂ ಕೂಡ ಇಲ್ಲ ಅಂತ ಅನ್ಸುತ್ತೆ ಬಾಲಕೃಷ್ಣ ಅವರಿಗೆ. ಯಾಕೆಂದ್ರೆ ಸಿದ್ದರಾಮಯ್ಯನವರು ಯಾವಾಗ ಆ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟರೋ, ಆ ಸ್ಟೇಟ್ಮೆಂಟ್ ಇಂದ ಬಾಲಕೃಷ್ಣ ಅವರು ಒಂದೇ ಒಂದು ಮಾತನ್ನ ಹೇಳಿರುವಂಥದ್ದು, ಯಾವುದೇ ಕಾರಣಕ್ಕೂ ಕೂಡ ನೀವು ಆ ರೀತಿಯಾದಂತಹ ನಿರ್ಧಾರವನ್ನ ನೀವು ಕೈಗೊಳ್ಳಬಾರದು. ಕಾಂಗ್ರೆಸ್ ಪಕ್ಷ ನಿಮ್ಮನ್ನು ನಂಬಿಕೊಂಡಿದೆ, ನಿಮ್ಮದೇ ಆದಂತಹ ಒಂದು ಅಭಿಮಾನಿಗಳ ವರ್ಗ ಇದೆ, ಕೋಟ್ಯಾಂತರ ಜನ ನಿಮ್ಮನ್ನ ಇಷ್ಟಪಡ್ತಾರೆ, ನಿಮ್ಮನ್ನ ಆರಾಧಿಸ್ತಾರೆ. ಸೊ ನೀವು ಈಗ ಏಕಾಏಕಿ ನೀವು ನಾನು ರಾಜಕೀಯದಿಂದ ನಿವೃತ್ತಿಯನ್ನ ಪಡೆದು ಬಿಡ್ತೀನಿ ಅನ್ನೋದು ಎಷ್ಟರ ಮಟ್ಟಿಗೆ ಸರಿ ಅಂತಂತ ಹೇಳಿ ಬಾಲಕೃಷ್ಣ ಅವರು ಈಗ ಪ್ರಶ್ನೆ ಮಾಡಿದ್ದಾರೆ ಸಿದ್ದರಾಮಯ್ಯನವರಿಗೆ. ಯಾವುದೇ ಕಾರಣಕ್ಕೂ ನೀವು ಈ ನಿರ್ಧಾರನ ಮಾಡಲೇಬಾರದು ಸ್ವಾಮಿ ಅಂತೇಳಿ ಮನವಿ ಕೂಡ ಮಾಡ್ಕೊಂಡಿದ್ದಾರೆ. ಕಾಂಗ್ರೆಸ್ಸು ಗಟ್ಟಿಯಾಗಿರಬೇಕು ಅಂತಂದ್ರೆ ಸಿದ್ದರಾಮಯ್ಯ ಬೇಕೇ ಬೇಕು. ಎಂತ ಮಾತ್ರ ಇದು ಅಂದ್ರೆ, ಇಲ್ಲಿ ವ್ಯಕ್ತಿ ಪೂಜೆ ಅಂತೇಳಿ ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರು ಪದೇ ಪದೇ ಹೇಳ್ತಾ ಇರ್ತಾರೆ, ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳ್ತಾರೆ, ವ್ಯಕ್ತಿ ಪೂಜೆ ಕರೆಕ್ಟು, ವ್ಯಕ್ತಿ ಪೂಜೆ ಮಾಡಬಾರ್ದು, ಪಕ್ಷ ಪೂಜೆ ಮಾಡಬೇಕಿಲ್ಲ ಇಲ್ಲ ಅಂತ ನಾವು ಹೇಳಲ್ಲ. ಆದರೆ ಇಲ್ಲಿ ಆ ರೀತಿಯಾದಂತಹ ವ್ಯಕ್ತಿಗಳು ಪಕ್ಷದಲ್ಲಿ ಇರ್ತಾರೆ. ಈಗ ಮಲ್ಲಿಕಾರ್ಜುನ ಖರ್ಗೆ ಆಗಿರ್ಬೋದು, ಯಡಿಯೂರಪ್ಪ ಆಗಿರ್ಬೋದು, ಸಿದ್ದರಾಮಯ್ಯ ಆಗಿರ್ಬೋದು, ದೇವೇಗೌಡರು ಆಗಿರ್ಬೋದು, ಕುಮಾರಸ್ವಾಮಿ ಆಗಿರ್ಬೋದು, ಇವರೆಲ್ಲರೂ ಕೂಡ ಮಾಸ್ ಲೀಡರ್ಗಳು ಇವರೆಲ್ಲ. ಇವನ್ ಡಿ ಕೆ ಶಿವಕುಮಾರ್ ಆಲ್ಸೋ, ಡಿ ಕೆ ಶಿವಕುಮಾರ್ ಏನು ಸುಮ್ಮನೆ ಅಂತ ತಿಳ್ಕೊಬೇಡಿ, ಅವರು ಕೂಡ ಮಾಸ್ ಲೀಡ್ರೆ. ಸೊ ಏನು ಮಾಡೋಕ್ಕಾಗಲ್ಲ. ಈಗ ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ಅಭಿಮಾನಿಗಳ ವರ್ಗ ಇರುತ್ತೆ, ಸಿದ್ದರಾಮಯ್ಯನವ್ರಿಗೆ ಒಂದು ಅಭಿಮಾನಿಗಳ ವರ್ಗ ಇರುತ್ತೆ. ಆಬ್ವಿಯಸ್ಲಿ ಅವರ ಅಭಿಮಾನಿಗಳು ಅವರನ್ನೇ ಇಷ್ಟಪಡ್ತಾರೆ. ಈಗ ಸಿನಿಮಾದಲ್ಲಿ ಹೆಂಗೆ ನಟ ನಟಿಯರನ್ನ ನಮ್ಮ ಆರಾಧ್ಯ ದೈವರು, ನಮ್ಮ ನೆಚ್ಚಿನ ನಟ ಅಂತೇಳಿ ಅಭಿಮಾನಿಗಳು ಹೇಗೆ ಅವ್ರಿಗೆ ಇಷ್ಟಪಡ್ತಾರೋ, ಅದೇ ರೀತಿ ರಾಜಕಾರಣದಲ್ಲೂ ಕೂಡ ಅಷ್ಟೇ. ಇಲ್ಲಿ ವ್ಯಕ್ತಿ ಪೂಜೆ ಅನ್ನೋದು ಬರೋದೇ ಇಲ್ಲ. ಇಲ್ಲಿ ಪಕ್ಷ, ಆಬ್ವಿಯಸ್ಲಿ ಪಕ್ಷಕ್ಕೆ ನಾವು ಬೆಲೆ ಕೊಡಬೇಕು, ಪಕ್ಷ ಏನು ತೀರ್ಮಾನ ತೆಗೆದುಕೊಳುತ್ತಾ ಅದೆಲ್ಲರೂ ಕೂಡ ಬದ್ಧ ಆಗಬೇಕು. ಆದರೆ ಇಲ್ಲಿ ಸಿದ್ದರಾಮಯ್ಯ ಅಂತ ಒಬ್ಬ ವ್ಯಕ್ತಿ ಖಂಡಿತವಾಗ್ಲೂ ಕರ್ನಾಟಕದಲ್ಲಿ ಸಿಗಲ್ಲ. ಮತ್ತೆ ಅವ್ರನ್ನೇನಾದ್ರು ಕಾಂಗ್ರೆಸ್ ಪಕ್ಷ ಕಳ್ಕೊಂಡ್ರೆ, ಅವ್ರೇನಾದ್ರು ಒಂದು ವೇಳೆ ಏನಾದ್ರು 2028 ಚುನಾವಣೆಯನ್ನು ನಿಂತ್ಕೊಳ್ಳಲ್ಲ, ಎಲೆಕ್ಷನ್ಗೆ ನಿಂತ್ಕೊಳ್ಳಲ್ಲ ಅಂತ ಹೇಳಿ ಅವ್ರೇನಾರ ನಿವೃತ್ತಿ ಏನಾದ್ರು ಪಡೆದ್ರೆ ಅದು ಕಾಂಗ್ರೆಸ್ಗೆ ದೊಡ್ಡ ಹೊಡೆತ ಬೀಳುತ್ತೆ ವಿನಃ ಅದರಿಂದ ಏನು ಪ್ಲಸ್ ಅಂತೂ ಖಂಡಿತವಲ್ಲ, ಬರೀ ಮೈನಸ್ಸೇ ಆಗೋದು. ಈಗ ಮಾಗಡಿ ಶಾಸಕರಾಗಿರುವಂತಹ ಎಸ್.ಸಿ. ಬಾಲಕೃಷ್ಣ ಅವರು, ಸಿದ್ದರಾಮಯ್ಯನವರು ಕಾಂಗ್ರೆಸ್ನಲ್ಲಿ ಗಟ್ಟಿಯಾಗಿರಬೇಕು, ಕಾಂಗ್ರೆಸ್ಗೆ ಗಟ್ಟಿಯಾಗಿರ್ಬೇಕು, ಕಾಂಗ್ರೆಸ್ ಪಕ್ಷ ಕರ್ನಾಟಕದಲ್ಲಿ ಗಟ್ಟಿಯಾಗಿ ನಿಂತ್ಕೋಬೇಕು ಅಂತಂದ್ರೆ ಸಿದ್ದರಾಮಯ್ಯ ಅಂತವರು ಬೇಕೇ ಬೇಕು. ಸಿದ್ದರಾಮಯ್ಯ ಇಲ್ಲದಿದ್ದರೆ ನಮ್ಮ ಪಕ್ಷಕ್ಕೆ ಕಷ್ಟ ಆಗುತ್ತದೆ. ರಾಜ್ಯದ ಚುನಾವಣೆಯಿಂದ ಅವರು ಯಾವುದೇ ಕಾರಣಕ್ಕೂ ಕೂಡ ಹಿಂದೆ ಸರಿಯಬಾರದು ಅಂತಂತೇಳಿ ಈಗ ಬ್ಯಾಟ್ ಬೀಸಿದ್ದಾರೆ ಸಿದ್ದರಾಮಯ್ಯನವರ ಪರವಾಗಿ. ಅದು ಕೂಡ ಡಿ ಕೆ ಶಿವಕುಮಾರ್ ಅವರ ಆಪ್ತ ಶಾಸಕ. ಇನ್ನು ಬಾಲಕೃಷ್ಣ ವರ್ಸಸ್ ಶ್ರೀರಾಮುಲು ಅಂತ ನಾನು ಟೈಟಲ್ ಅನ್ನು ಕೊಟ್ಟಿರುವಂಥದ್ದು. ಇದು ಒಂದು ಕಡೆ ಬಾಲಕೃಷ್ಣ ಅವರ ಮಾತಾಗಿದ್ರೆ, ಮತ್ತೊಂದು ಕಡೆ ಶ್ರೀರಾಮುಲು ಒಂದು ಮಾತನ್ನ ಹೇಳಿದ್ದಾರೆ. ಏನಪ್ಪಾ ಅಂತಂದ್ರೆ, ಸಿದ್ದರಾಮಯ್ಯನವರು ಚುನಾವಣಾ ರಾಜಕೀಯ ನಿವೃತ್ತಿಯನ್ನ ಘೋಷಣೆ ಮಾಡಿದ್ದಾರೆ. ಇದೇ ವೇಳೆ ಅವರು ಒಂದು ಮಾತನ್ನ ಹೇಳಿದರು, ರಾಜಕೀಯ ಕಲುಷಿತವಾಗಿದೆ ಅಂತ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು. ಹಾಗಾದ್ರೆ
ಯಾವ ವಿಚಾರದಲ್ಲಿ ಕಲುಷಿತವಾಗಿದೆ ಸ್ವಾಮಿ? ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆದ ನಂತರ ಕಲುಷಿತವಾಗಿದೆಯಾ? ಅಥವಾ ನೀವು ರಾಜಕೀಯದಲ್ಲಿ ಅಧಿಕಾರ ಕಳೆದುಕೊಂಡ ಮೇಲೆ ಕಲುಷಿತವಾಗಿದೆಯಾ? ಹೀಗಂತ ಶ್ರೀರಾಮುಲುವರು ವ್ಯಂಗ್ಯ ಮಾಡಿದ್ದಾರೆ. ಬಳ್ಳಾರಿಯಲ್ಲಿ ಮಾಜಿ ಸಚಿವರಾಗಿರುವಂತಹ ಶ್ರೀರಾಮುಲುವರು ಮಾಜಿ ಸಿಎಂ ಆದಂತಹ ಸಿದ್ದರಾಮಯ್ಯನವರು ಇಂದಿನ ರಾಜಕೀಯ ಕಲುಷಿತವಾಗಿದೆ ಅಂತ ಹೇಳ್ತಿದ್ದಾರೆ. ಇದಕ್ಕೆ ಸ್ಪಷ್ಟನೆಯನ್ನ ಕೊಡಬೇಕು. ಯಾವ ಬೇಸ್ ಮೇಲೆ ನೀವು ರಾಜಕೀಯ ಕಲುಷಿತವಾಗಿದೆ ಅಂತಂತ ಹೇಳ್ತಾ ಇದ್ದೀರಾ? ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆದ್ಮೇಲೆ ಏನಾದ್ರು ರಾಜಕೀಯ ಕಲುಷಿತವಾಗಿದೆಯೇ ಅಂತಂತ ನೀವು ಹೇಳ್ತಿದ್ದೀರಾ? ಅಥವಾ ಡಿ.ಕೆ. ಶಿವಕುಮಾರ್ ಸಿಎಂ ಆದ್ಮೇಲೆ ಹೀಗಾಗೋಯ್ತು, ಅಧಿಕಾರ ಕಳೆದುಕೊಂಡ ಮೇಲೆ ರಾಜಕೀಯ ಕಲುಷಿತವಾಯ್ತು, ಆ ರೀತಿಯಾಗಿ ನೀವು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾ ಇದ್ದೀರಾ? ಇದಕ್ಕೆ ಸ್ಪಷ್ಟವಾದಂತಹ ಒಂದು ಕಾರಣವನ್ನ ನೀವು ಕೊಡಿ ಅಂತಂತೇಳಿ ಶ್ರೀರಾಮುಲುವರು ಸಿದ್ದರಾಮಯ್ಯನವರಿಗೆ ಪ್ರಶ್ನೆಯನ್ನ ಮಾಡಿದ್ದಾರೆ. ಯಾವ ಕಾರಣಕ್ಕೋಸ್ಕರ ನೀವು ಆ ಮಾತನ್ನ ನೀವು ಹೇಳ್ತೀರಾ? ರಾಜಕೀಯ ಕಲುಷಿತ ಅಂತಂತೇಳಿ. ಅಂದ್ರೆ ಡಿ.ಕೆ. ಶಿವಕುಮಾರ್ ಅವರು ನಿಮ್ಗೆ ಸಿಎಂ ಆಗೋದು ನಿಮ್ಗೆ ಇಷ್ಟ ಇರ್ಲಿಲ್ವಾ? ಅಥವಾ ನೀವು ರಾ ಸಿಎಂ ಸ್ಥಾನದಿಂದ ಕೆಳಗಿಳಿದ ಮೇಲೆ ನಿಮ್ಗೆ ಅದು ರಾಜಕೀಯ ಕಲುಷಿತ ಅಂತಂತ ನೀವು ಹೇಳ್ತೀರಾ? ಯಾವ ಅರ್ಥದಲ್ಲಿ ಹೇಳ್ತೀರಾ ನೀವು? 2028ಕ್ಕೆ ನೀವು ಸ್ಪರ್ಧೆ ಮಾಡಲ್ಲ ಅಂತ ಹೇಳಿದ್ದೀರಾ. ರಾಜಕೀಯ ನಿವೃತ್ತಿ ಅಂತ ಕೂಡ ಘೋಷಣೆ ಮಾಡಿದ್ದೀರಾ. ಡಿ.ಕೆ. ಶಿವಕುಮಾರ್ ಸಿಎಂ ಆದ್ಮೇಲೆ ಸಿದ್ದರಾಮಯ್ಯರ ಮಾತುಗಳು ಈಗ ಬೇರೆ ರೀತಿ ಬರ್ತಾ ಇದೆ. ಸಿದ್ದರಾಮಯ್ಯ ಅವರ ಅಧಿಕಾರದಲ್ಲಿ ಇರೋವರೆಗೂ ಎಲ್ಲವೂ ಸರಿ ಇತ್ತು. ಈಗ ಕಲುಷಿತವಾಗಿದೆಯಾ ಅಂತೇಳಿ ಅವರು ಈಗ ಸಿದ್ದರಾಮಯ್ಯನವರನ್ನ ಪ್ರಶ್ನೆ ಮಾಡ್ತಾರೆ. ಅಂದ್ರೆ ಸರ್ಕಾರದಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಅವಮಾನ ಆಗಿರಬಹುದು. ಸಿದ್ದರಾಮಯ್ಯ ಅವರಿಗಿಂತ ಡಿ.ಕೆ. ಶಿವಕುಮಾರ್ ಅವರು ಕಾಂಗ್ರೆಸ್ ಹೈಕಮಾಂಡ್‌ಗೆ ಕಪ್ಪು ಕಾಣಿಕೆ ಚೆನ್ನಾಗಿ ಕೊಡ್ತಾರಾ ಅಂತ ಹೇಳಿ ಒಂದು ಮಾತನ್ನು ಕೂಡ ಹೇಳಿದ್ದಾರೆ. ದೆಹಲಿಯಲ್ಲಿ ಸತ್ಯ ಹರಿಶ್ಚಂದ್ರ ರೀತಿಯಲ್ಲಿ ಹೋರಾಟ ಮಾಡಿದ್ದ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಕರ್ನಾಟಕದಲ್ಲಿ ಯಾಕೆ ಮಾಡ್ತಿಲ್ಲ? ಸಿದ್ದರಾಮಯ್ಯ ಅವರಿಗಿಂತ ಡಿ.ಕೆ. ಶಿವಕುಮಾರ್ ಅವರು ಕಪ್ಪು ಕಾಣಿಕೆಯನ್ನು ಚೆನ್ನಾಗಿ ಕೊಡ್ತಾ ಇರ್ಬೋದು. ಸೊ ಹಾಗಾಗಿ ಕಾಂಗ್ರೆಸ್ ಸರ್ಕಾರ ಇರುವ ತೆಲಂಗಾಣ ಸಂಪೂರ್ಣ ಹಾಳಾಗೋಗಿದೆ. ಅಭಿವೃದ್ಧಿ ಇಲ್ಲದ ಕಾರಣ ತೆಲಂಗಾಣದಲ್ಲಿ ಜನರು ಕಲ್ಲು ತೆಗೆದುಕೊಂಡು ಹೊಡೆಯುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕಾಂಗ್ರೆಸ್ ಸರ್ಕಾರ ಇರುವ ರಾಜ್ಯಗಳ ನಾಯಕರು ಕಪ್ಪು ಕಾಣಿಕೆ ನೀಡಿ ಸರ್ಕಾರವನ್ನ ನಡೆಸ್ತಾ ಇದ್ದಾರೆ ಅಂತೇಳಿ ಮಾಜಿ ಸಚಿವ ಶ್ರೀರಾಮುಲು ಅವರು ಈಗ ಗಂಭೀರವಾದಂತಹ ಒಂದು ಆರೋಪವನ್ನ ಮಾಡಿದ್ದಾರೆ. ಅಂದ್ರೆ ಶ್ರೀರಾಮುಲು ಅವರ ಒಂದೊಂದು ಸ್ಟೇಟ್ಮೆಂಟ್ ಕೂಡ ಕಾಂಗ್ರೆಸ್ನವರು ಮುಟ್ಟು ನೋಡ್ಕೊಳ್ಬೇಕು. ಕಪ್ಪು ಕಾಣಿಕೆಯನ್ನು ತೆಗೆದುಕೊಂಡು ನೀವು ಅಧಿಕಾರವನ್ನು ನಡೆಸ್ತಾ ಇದ್ರ ನೀವು ಹೈಕಮಾಂಡ್ ಅಂತಂತೇಳಿ ರಾಹುಲ್ ಗಾಂಧಿ ಅವರಿಗೆ ನೇರವಾಗಿ ಹೇಳ್ತಿದ್ದಾರೆ. ಜೊತೆಗೆ ಸಿದ್ದರಾಮಯ್ಯನವರಿಗೆ ಚುಚ್ಚಿದ್ದಾರೆ. ಜೊತೆಗೆ ಡಿ.ಕೆ. ಶಿವಕುಮಾರ್ ಅವ್ರಿಗೂ ಕೂಡ ಚುಚ್ಚಿದ್ದಾರೆ. ಅಂದ್ರೆ ಮಾತಿನ ಮೂಲಕ ಚುಚ್ಚಿದ್ದಾರೆ. ಅದಂತ ಬೇರೆ ಏನೋ ಆಯುಧ ತಗೊಂಡು ಚುಚ್ಚಿಲ್ಲ ಅವರಿಗೆ. ಮಾತಿನ ಮೂಲಕ ಶ್ರೀರಾಮುಲು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾ ಇರುವಂಥದ್ದು. ಅವರಿಗೆ ವ್ಯಂಗ್ಯವಾಗಿ ಹೀಯಾಳಿಸ್ತಾ ಇರುವಂಥದ್ದು. ಎಸ್, ಇದು ಖಂಡಿತ. ಯಾಕಂದ್ರೆ ಶ್ರೀರಾಮುಲು ಅವರು ಕೇಳ್ತಿರುವಂತಹ ಪ್ರಶ್ನೆ ಸರಿಯಾಗೇ ಇದೆ. ಯಾಕಂತಂದ್ರೆ ಅವರು ಈಗ ರಾಜಕೀಯ ಕಲುಷಿತ ಅನ್ನೋ ಒಂದು ಪದ ಇದೆಯಲ್ಲ, ಅದು ಯಾವ ಕಾರಣಕ್ಕೋಸ್ಕರ ಕಲುಷಿತವಾಗಿದೆ ಅಂದ್ರೆ ಅವ್ರದೇ ಆದಂತಹ ಒಂದು ರೀತಿಯಲ್ಲಿ ಶ್ರೀರಾಮುಲು ಅವರು ಈಗ ಅದನ್ನ ಅಭಿಪ್ರಾಯವನ್ನ ವ್ಯಕ್ತಪಡಿಸಿರುವಂಥದ್ದು. ಸೊ ಸದ್ಯಕ್ಕಂತೂ ಈಗ ಬಾಲಕೃಷ್ಣ ಅವರು ಒಂದು ಕಡೆ ಸಿದ್ದರಾಮಯ್ಯನವರ ಪರವಾಗಿ ಬ್ಯಾಟ್ ಬೀಸಿದ್ದಾರೆ. ಮತ್ತೊಂದು ಕಡೆ ಶ್ರೀರಾಮುಲು ಅವರು ಸಿದ್ದರಾಮಯ್ಯ, ಡಿ.ಕೆ. ಶಿವಕುಮಾರ್, ರಾಹುಲ್ ಗಾಂಧಿ ಎಲ್ಲರನ್ನೂ ಕೂಡ ಕಾಲೆಳೆಯುವಂತ ಒಂದು ಕೆಲಸವನ್ನ ಮಾಡಿದ್ದಾರೆ. ಎಸ್, ಇವತ್ತಿನ ಒಂದು ವಿಚಾರ. ನಾಳೆ ಮತ್ತೊಂದು ವಿಚಾರದೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುಪ್ರೀಂ ಟಿವಿ ನ್ಯೂಸ್. ಥ್ಯಾಂಕ್ ಯು.